ಆದಿ, ನೀನ್ ಇನ್ನೂ ಮನೆಗೆ ಹೋಗಿಲ್ವಾ? ಕಾಫಿ ತಗೊಳ್ಳಿ ಮೊದಲು. ಎಲ್ರೂ ಮನೆಗೆ ಡ್ರಾಪ್ ಮಾಡಿ ಬಂದೈತೆ. ನೀನು ಮನೆಗೆ ಹೋಗಿ ರೆಸ್ಟ್ ಮಾಡೋದಲ್ವಾ ಆದಿ? ನಾಳೆ ನಿನಗೆ ಕಾಲೇಜ್ ಇದೆ ಅಲ್ವಾ? ನಾಳೆ ಲೇಟಾಗಿ ಹೋದ್ರೆ ಆಯ್ತು. ಇಲ್ಲಿ ಹಾಸ್ಪಿಟಲ್ಲು, ಅಲ್ಲಿ ಆಫೀಸು ಎಲ್ಲ ನೀವು ಒಬ್ಬರೇ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಆಫೀಸಲ್ಲಂತೂ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಇಲ್ಲ ಅದು ನಿಮ್ಮ ಜೊತೆ ಇರ್ತೀನಿ. ಬೆಳಗಿಂದ ಎಲ್ಲಿಗೆ ಹೋಗಿದ್ದೆ? ಶಮಿತಾ ಮನೆಗೆ. ನಮ್ಗೆ ಯಾರಕ್ಕಾದ್ರೂ ಒಂದು ಮಾತು ಹೇಳಿ ಹೋಗ್ಬೋದಿತ್ತಲ್ವೇನೋ? ಅವಳ ಮೇಲಿದ್ದಿದ್ದ ಕೋಪಕ್ಕೆ ನನಗೆ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ ಅತ್ತೆ. ನಮ್ಮ ಮನೇಲಿ ನಾನೇ ಮೂರನೇವನು ಅನಿಸಿ ಹಿಂಸೆ ಆಗುತ್ತೆ. ನನಗಾದ್ರೂ ಮೈಂಡ್ ಬ್ಲಾಕ್ ಆಗಿದೆ. ತಾತನಿಗೆ ಹಾರ್ಟೇ ಬ್ಲಾಕ್. ಎಲ್ಲ ಅವಳಿಂದನೇ. ಆದಿ, ನಿಮ್ಮ ತಾತನ ಹೆಲ್ತ್ಗೂ ಲಕ್ಷ್ಮಿಗೂ ಲಿಂಕ್ ಮಾಡಬೇಡ. ಅದ್ರಲ್ಲಿ ಅವಳು ತಪ್ಪೇನಿದೆ? ಅಂದರೆ ಅವಳದೇನು ತಪ್ಪಿಲ್ಲ ಅಂತೀರಾ? ನೀವೇನಂತ ಅವಳ ಪರವ ಮಾತಾಡ್ತಾ ಇದ್ದೀರಾ? ಲಕ್ಷ್ಮಿ ಪರವಾಗಲ್ಲ, ನಿಮ್ಮ ತಾತನ ವಿರುದ್ಧವಾಗಿ. ನಿಮ್ಮ ತಾತನಿಂದನೇ ಇದೆಲ್ಲ ಆಗಿದ್ದು. ಇಂಥದೆಲ್ಲ ಆಗೋಷ್ಟು ವಯಸ್ಸು ಅವ್ರಿಗೆ ಆಗಿದೆ. ಇದಕ್ಕೆಲ್ಲ ಲಕ್ಷ್ಮಿ ಕಾರಣ ಅಲ್ಲ. ಅದೇನೋ ಹೋಗಿಯತ್ತೆ. ಅವಳ ವಿಷಯ ಬಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ. ಈಗ ಎಲ್ಲಿದ್ದಾಳೆ ಅವಳು? ಇನ್ನೆಲ್ಲಿರ್ತಾಳೆ? ಮನೇಲೆ ಬಿದ್ದಿರ್ತಾಳೆ. ಅವಳಿಗೆ ನಾಚಿಕೆ, ಮಾನ, ಮರ್ಯಾದೆ ಈ ಮೂರು ಇಲ್ಲ ಅನ್ಸುತ್ತೆ. ಅದೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆ ಬಿಟ್ಟು ಹೋಗಿರೋಳು. ಮನೇಲಿ ಅವಳು ಇರ್ತಾಳೆ ಅನ್ನೋ ಕಾರಣಕ್ಕೆ ನಾನು ಒಳಗಡೆನೂ ಹೋಗದೆ ಎಲ್ಲರೂ ಬಾಗ್ಲ ಹತ್ರನೇ ಡ್ರಾಪ್ ಮಾಡಿ ಬಂದಿದ್ದೀನಿ ಅಂತ. ಐ ಜಸ್ಟ್ ಹೇಟ್ ಹರ್. ಏನತ್ತೆ? ಏನೂ ಇಲ್ಲ ಆದಿ. ಏನೋ ಹೇಳಕ್ ಬಂದು ಸುಮ್ಮನಾದ್ರಿ. ಹೇಳಿ. ಏನೋ ಕೇಳಬೇಕು ಅಂತ ಅನ್ಕೊಂಡೆ. ಏನು? ಆದಿ, ರಿಸೆಪ್ಷನಲ್ಲಿ ನಿನಗೊಂದು ಗಿಫ್ಟ್ ಬಂತಲ್ಲ? 100 ಬಂತತೆ. ಅದೇ ನೀನು ಬಂದು ನನ್ನ ಟೇಬಲ್ ಮೇಲೆ ಇಟ್ಟು ಮರ್ತು ಹೋದೆಯಲ್ಲ. ಲಾಸ್ಟಲ್ಲಿ ಯಾರಾದರೂ ಕೊಟ್ಟಿರಬೇಕು. ಯಾವ್ದು ಹೇಳಿ?